ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ಸ್ಟಾ ಮಿನಿ ಬ್ಲಾಗ್. ಸೊ ನಾವೆಲ್ಲ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೆ ಕೋಟಿಲಿಂಗೇಶ್ವರ ಟೆಂಪಲ್ಗೆ. 5 ಗಂಟೆಗೆ ಎದ್ದು ರೆಡಿ ಆಗಿ ನಾವು ಹೊರಟಿದ್ದೆ ಮೋಹನ್ ಮನೆಗೆ. ಶಿಲ್ಪಾ ಮತ್ತೆ ಚಿನ್ನ ಅವ್ರು ಕೂಡ ಜಾಯ್ನ್ ಆದ್ರು. ಆಂಟಿ ಬೆಳಗ್ಗೆನೆ ಪಲಾವ್ ಮಾಡಿದ್ರು, ಬಿಸಿ ಬಿಸಿಯಾಗಿ ತಿನ್ಕೊಂಡು ನಾವು ಫಾರ್ಚುನರ್ ಅಲ್ಲಿ ಹೊರಟ್ರಿ. ನಾವು ದೇವಸ್ಥಾನ ರೀಚ್ ಆಗೋ ಅಷ್ಟರಲ್ಲಿ 11:15 ಆಗಿತ್ತು. ಸೊ ಟಿಕೆಟ್ ಎಲ್ಲ ತಗೊಂಡು ಒಳಗಡೆ ಹೋದ್ರಿ. ಅಂಡ್ ರಶ್ ಕೂಡ ಅಷ್ಟೊಂದು ಏನು ಇರಲಿಲ್ಲ. ಸೊ ಆರಾಮಾಗಿ ದರ್ಶನ ಆಯ್ತು. ರೀಸೆಂಟ್ ಆಗಿ ಜಾತಕ ನೋಡಿದಾಗ ಅವ್ರು ಹೇಳಿದ್ರು ಶಿವ ಮತ್ತೆ ಪಾರ್ವತಿ ಒಂದೇ ಕಡೆ ಇರುವಂತ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಬೇಕು ಅಂತ. ಸೊ ಇಲ್ಲಿ ಶಿವ ಮತ್ತೆ ಪಾರ್ವತಿ ಒಂದೇ ಕಡೆ ಇದ್ರು. ನೋಡಿದ ತಕ್ಷಣ ಫುಲ್ ಮೈ ರೋಮಾಂಚನ ಆಗೋಯ್ತು. ದರ್ಶನ ಮಾಡ್ಕೊಂಡು ಫುಲ್ ಖುಷಿಯಿಂದ ಆಚೆ ಬಂದ್ವಿ. ಅಂಡ್ ಈ ಸಲ ಬಂದಾಗ ತುಂಬಾ ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಅಂಡ್ ಕೋಟಿಲಿಂಗೇಶ್ವರ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂದ್ರೆ ಎಲ್ಲಾ ತರ ದೇವರುಗಳು ಇದಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರ, ರಾಘವೇಂದ್ರ ಸ್ವಾಮಿ, ಸಂತಾನ ಲಕ್ಷ್ಮಿ, ಆಂಜನೇಯ, ಶನಿ ಸಿಗ್ನಾಪುರ್ ಮತ್ತು ಸಾಯಿಬಾಬಾ. ಸೊ ಈ ತರ ಎಲ್ಲಾ ದೇವರುಗಳು ಇರುವಂತ ದೇವಸ್ಥಾನ. ಇದೆಲ್ಲಾ ನೋಡ್ಕೊಂಡು ನಾವು ಬಂದಿದ್ದೆ ಬಂಗಾರು ತಿರುಪತಿಗೆ. ಅಲ್ಲಿ ಒಳ್ಳೆ ದೇವ್ರ ದರ್ಶನ ಆಯ್ತು. ಅಲ್ಲೇ ಊಟ ಕೂಡ ಮಾಡ್ಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ರಿ ಗೈಸ್. ರಿಟರ್ನ್ ಬರ್ತಾ ಹೆವಿ ಮಳೆ ಬರ್ತಿತ್ತು. ಅಂಡ್ ನೈಟ್ ನಾವು ಮೂವಿ ಮುಗಿಸ್ಕೊಂಡು ಮನೆಗೆ ಹೊರಡೋ ಅಷ್ಟಲ್ಲಿ 1 ಗಂಟೆ ಗೈಸ್.